ದಟ್ ಈಸ್ ಮೈ ಟವಲ್. ಹೇಗೆ ಅನಿಸ್ತಾ ಇದೆ ಅತ್ತೆ ಮನೆ, ಮಾಮನ ಮನೆ? ಹೆವಿ ಏರ್ಫೋನ್ ನಮ್ಮ ಹುಡುಗಂತೂ. ಶಂಪುಗೇನು ಅಷ್ಟ ಆಗಲ್ಲ, ಏನು ತಿಂತ ಕೂತವನೆ. ಕಾಫಿ ಮಾಡ್ತೀವಿ ಅಂತ ಇದ್ರು, ಬೇಡ ಇದಕ್ಕೆ ಅಟ್ಲೀಸ್ಟ್ ಅಷ್ಟನ್ನ ಕುಂಕುಮ ತಗೊಳ್ಳಿ ಅಂದ್ರೆ ಅದನ್ನ ಬೇಡ ಅನ್ನೋಕ್ಕಾಗುತ್ತೆ. ಸೊ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು. ವಣಕಮ್ ಗುಂಡವ್ರೆ, ನಿಮ್ಮ ಹೇರ್ ಕಟ್ಟೆ ತೋರಿಸಿಲ್ಲ ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದು ಏನೋ ದೇವಸ್ಥಾನಕ್ಕೆ ಹೋಗಬೇಕು, ಹಂಗೆ ಮಂಗಳಮ್ಮ ಇಲ್ಲ ಇವತ್ತು. ಸೊ ಹಂಗಾಗಿ ಅವರ ಟಾಸ್ಕ್ ನಮಗೆ ಬಂದಿದೆ. ಸೊ ಅದ್ರದ್ದೆಲ್ಲ ಇದೆಲ್ಲ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಬೇಕು, ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು, ಹಾಗೆ ಆಚೆಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಬಿಡಬೇಕು. ಯಾಕಂದರೆ ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ನಿನ್ನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಗಿತ್ತು ಮನೆಯಲ್ಲಿ. ಸೊ ಇವತ್ತು ಮಂಗಳವಾರ, ಸೊ ಹಂಗಾಗಿ ನೋಡೋಣ, ಇವತ್ತು ಫ್ರೆಶ್ ಅಪ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತಲೂ ಅನ್ಕೋತಾ ಇದ್ದೀನಿ. ಇದೆಲ್ಲ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡಬೇಕು. ಇವತ್ತು ಫಸ್ಟು ನೀರು ಹಾಕಿ ರಂಗೋಲಿ ಬಿಡಬೇಕು. ಬನ್ನಿ ಗೈಸ್, ಬಿಡ. ಆರ್ಟಿಸ್ಟ್, ಆರ್ಟ್, ನಾನು ಆರ್ಟಿಸ್ಟ್. ಮುಗಿತು. ಪುಟಾಣಿ ರಂಗೋಲಿ. ಇದು ಏನು ಹುಳ ಅಂತಾರೆ, ಇದ್ರ ಹೆಸರೇನು? ತುಂಬಾ ಇದಾವೆ. ಶಂಖದೊಳಗೆ ಇರುತ್ತಲ್ಲ. ಹೌದಾ? ಅಲ್ಲಿ ಗಾರ್ಡನಲ್ಲಿ ಒಂದು 2-3 ಇದೆ ಪಾಪ, ಅದಕ್ಕೆ ಅದೇನು ಮಾಡಿಲ್ಲ. ಅದಕ್ಕೆ ಜಸ್ಟ್ ಇಲ್ಲಿ ಹಾಸಿಗೆಯಿಂದ ಕೆಳಗಡೆಗೆ ಎಷ್ಟಿದೆ, ಅದಕ್ಕೆ ಅಂತಲೇ ನಿಖಿಲ್ ಅವ್ರು ಏರ್ ಕಟ್ ಮಾಡಿಬಿಟ್ಟವ್ರೆ. ಅದರಷ್ಟು ಸ್ವಲ್ಪ ಉದ್ರೈತೆ. ಬೇಬಿ ಏರ್ಫೋನು ನಮ್ಮ ಹುಡುಗಂತೂ. ಶಂಪುಗೇನು ಅಷ್ಟ ಆಗಲ್ಲ, ಏನು ತಿಂತ ಕೂತವನೆ. ಏನೋ ಮಾಡ್ತಾ ಇರೋ ಹೊರಗಡೆ ತೋರಿಸ್ತೀನಿ. ಏನು ಮಾಡ್ತಾ ಇದ್ದೀರಾ? ಹೇಳಿ, ನಾಚಿಕಬೇಡಿ, ಹೇಳಿ. ಹಿಂಗೆ ಗ್ಯಾಸ್ ಹಚ್ಬಿಟ್ಟು ಬಿಡ್ತಾರಾ? ಹಾಗೆ ಹೋಯ್ತಾ? ಥ್ಯಾಂಕ್ ಯು. ಇದೇನೋ ಸಿಂಕ್ದೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ್ಯಂಡ್ ಫಿಲ್ಟರ್ ಚೇಂಜ್ ಮಾಡ್ತಿದ್ದೀವಿ. ನೆನ್ನೆ 6,000 ಕೊಟ್ಟು. ಎಷ್ಟು ಲೀಟ್ರು ನಿಕ್ಕಿ ನೀರು? 8,000ನಾ? ಅದೇ ಮಾಡಿಸ್ಲೇಬೇಕು, ಬಟ್ ಸ್ವಲ್ಪ ಬೇಗನೆ ಮಾಡಿಸಿದ್ದೀವಿ. ನನಗೆ ಈಗ ಮೊನ್ನೆ ಚೇಂಜ್ ಮಾಡಿಸಿದ್ದು ನೆನಪು. ಅವಾಗ 6,000 ಕೊಟ್ಬಿಟ್ಟು ಚೇಂಜ್ ಮಾಡಿಸಿದ್ದೀವಿ. ಇವಾಗ ಮತ್ತೆ ಮಾಡಿಸ್ಲೇಬೇಕು. ಕಾಯಿಲ್ ಥರ ಆ ಕಾಯಿಲ್ನ ಚೇಂಜ್ ಮಾಡಿಸ್ತಾ ಇರಬೇಕು. ಸೊ ನೆನ್ನೆ ಚೇಂಜ್ ಮಾಡಿ ಹೋಗಿದ್ದಾರೆ. ಕೊಡಿ ಸಾಕು. ಇದು ಕಾಫಿ ಪುಡಿ ತಾನೇ? ಇದು ವಾವ್, ಹೌದು. ದಟ್ ಈಸ್ ನಾಟ್ ಕಾಫಿ ಪುಡಿ, ಇದು ಕೋತಾಸ್ ಕಾಫಿ ಪುಡಿ. ಬ್ರೂ ಇಲ್ಲೇ ಇದೆಯಲ್ಲ ಇದ್ರೊಳಗಡೆ. ನೋಡಿ ಗೈಸ್, ಹಿಮಾಲಯ ಚಾಕ್ಲೇಟ್. ಯಪ್ಪ, ನನಗೆ ನಾನಿನ್ನೂ ಕಿಚನ್ ಕಡೆ ಬಂದಿಲ್ಲ. ಬಂದರೆ ಅದೆಲ್ಲ ತೆಗೆದು ನೀಟಾಗಿ ಬಾಕ್ಸ್ಗಳನ್ನ ಆರ್ಗನೈಸ್ ಮಾಡಬೇಕು. ಬಿಕಾಸ್ ಒಬ್ರಿಡಾಗಿ ಇನ್ನೊಬ್ರಿಗೆ ಸಿಗಲ್ಲ. ಹಾಗಾಗಿ ಇದೆಲ್ಲ ಏನೇನೋ ಇಟ್ಟಿದ್ದಾರೆ, ಇದೆಲ್ಲ ತೆಗೆದು ಬಾಕ್ಸಸ್ ಎಲ್ಲ ಪರ್ಚೇಸ್ ಮಾಡಿ. ಸೊ ಬೆಂಗಳೂರಿಗೆ ಹೋದಾಗ ಡಿಮಾರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲನೂ ತೊಗೊಂಬರ್ಬೇಕು ಕಿಚನಿಗೆ. ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಇಲ್ಲ ಬೇರೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರೂ ಕೂಡ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಆಗುವಂಥದ್ದು ಎಕ್ಸೆಸಿವ್ ಸನ್ ಎಕ್ಸ್ಪೋಜರಿಂದ, ಇಲ್ಲ ಹಾರ್ಮೋನ್ ಚೇಂಜಸ್ ಆ ಥರದ್ರಿಂದ, ಇಲ್ಲಾಂದರೆ ಸ್ಟ್ರೈನ್ ಆದರೆ. ಸೊ ಐ ಆಮ್ ಇಂಟ್ರೊಡ್ಯೂಸಿಂಗ್ ದಿಸ್ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಸೊ ಇದರಲ್ಲಿ 100% ಆರ್ಗ್ಯಾನಿಕಲಿ ಸೋರ್ಸ್ ಟರ್ಮರಿಕ್ ಹೊಂದಿರುತ್ತೆ. ಅಷ್ಟೇ ಅಲ್ಲದೆ 10% ಗ್ಲೈಕಾಲಿಕ್ ಆಸಿಡ್ ಹಾಗೂ 2% ನಿಯಾಸಿನಮೈಡ್ ಇದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂತ ಅಂತಂದರೆ 100x ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಸೊ ಅರಿಶಿನ ಅಂತ ಬಂದರೆ ಮುಖಕ್ಕೆ ತುಂಬಾ ಒಳ್ಳೆಯದು, ಆಯುರ್ವೇದಿಕಲಿ ಪ್ರೂವ್ ಕೂಡ ಆಗಿದೆ. ಸೊ ಸ್ಕಿನ್ನಿಗೆ ಇಟ್ಸ್ ವೆರಿ ಸೂಟಬಲ್. ಅಷ್ಟೇ ಅಲ್ಲ, ಕ್ವಿಕ್ ಅಬ್ಸರ್ವ್ ಫಾರ್ಮುಲಾ ಇರೋದ್ರಿಂದ ಸ್ಕಿನ್ನಿಗೆ ಬೇಗನೆ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ಲೈಟ್ ವೆಯ್ಟ್ ಟೆಕ್ಸ್ಚರ್ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಗಿದೆ. ಆಲ್ಸೋ ಇಟ್ ಆಸ್ ಸ್ವಾರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಇದು ವಿಸಿಬಲಿ ಕ್ಲಿಯರ್ ಆ್ಯಂಡ್ ರೇಡಿಯಂಟ್ ಸ್ಕಿನ್ ಮಾಡಿಕೊಡುತ್ತೆ. ಈ ಒಂದು ಪ್ರಾಡಕ್ಟ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ತೀನಿ. ನನ್ನ ಫೇಸ್ಗಂತೂ ನೀಟಾಗಿ ಸೂಟ್ ಆಗಿಬಿಟ್ಟಿದೆ. ಹಿಯರ್ ಈಸ್ ದ ರಿಸಲ್ಟ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ.
ಈ ಪ್ರಾಡಕ್ಟ್ನ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಾಸ್ ಆ್ಯಪ್ ಹಾಗೂ ವೆಬ್ಸೈಟಲ್ಲಿ ಕೂಡ ಲಭ್ಯವಿದೆ. ಹಾಗೆ ನೀವು ಇವತ್ತೇ ಹೋಗಿ ಏನಾದ್ರು ಚೆಕ್ ಮಾಡಿದ್ರೆ ಫ್ಲಾಟ್ 30% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಗೋ ಚೆಕ್ಔಟ್ ರೈಟ್ ನೌ ಟುಡೇ ಇಟ್ಸ್ ಲಿಂಕ್ಸ್ ಆರ್ ಗಿವನ್ ಇನ್ ದ ಬಿಲೋ. ಎದ್ದಿದ್ದಾರೆ ನೋಡಿ ಗಾಯ್ಸ್. ಮ್ಯಾಮ್ ಗುಡ್ ಮಾರ್ನಿಂಗ್. ಮಕ್ಕಳು ನಂಗೆ ಮಲ್ಕೊಳಕ್ ಬಿಡ್ತಾರ? ಯಾರು? ಅವ್ರಿಬ್ರೆ. ನಮಗೂ ಏನ್ ಮಲ್ಕೊಳಕ್ ಬಿಡ್ತಾರ? ಅಲ್ಲೋಡು, ಒಬ್ಬ ಈಚೆಯಿಂದ ಒಳಗ್ ಬರಕ್ ಬಿಡ್ತಾರೆ, ಹಾ. ಒಬ್ಬ ಒಳಗಡೆಯಿಂದ ಈಚೆ ಹೋಗಕ್ ಬಿಡ್ತಾನೆ. ಮಲ್ಗಕ್ಕೆ ಏನ್ ಬಿಡಲ್ಲ. ಇದು ನಿಶಿನ್ ರೂಮ್ ಅಲ್ಲ ಗೈಸ್, ಗುಂಡ ಚಂಪು ರೂಮ್ ಇದು. ಅವನ್ ಬಂದ್ರೆ ಇಲ್ಲಿ, ಇಲ್ಲಾಂದ್ರೆ ಅಲ್ಲಿ ಮಲ್ಕತಾನೆ ಚಂಪು. ಗುಂಡ ಅಂತೂ ಫಿಕ್ಸ್ ಇಲ್ಲೇ. ಹೋಗ್ಬೇಕೀಗ. ಅಕ್ಕ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಇವತ್ತು. ಯಾಕೆ? ಅದೇನೋ ಇಂಟರ್ನ್ಶಿಪ್ ಅಂತೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಇಂಟರ್ನ್ಶಿಪ್ಗೆ ಪರ್ಮಿಷನ್ ತಗೊಂಡು ಆಮೇಲೆ ಅದನ್ನ ಕಾಲೇಜಿಗೆ ತಗೊಂಡು ಹೋಗ್ಬೇಕು. 2 ಇದೆ. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ವಣಕಮ್. ಗುಂಡವ್ರೆ, ನಿಮ್ಮ ಹೇರ್ ಕಟ್ಟೆ ತೋರಿಸಿಲ್ಲ ನಾವು. ತೋರಿಸಿ ನಿಮ್ದು ಹೇರ್ ಕಟ್. ನಮ್ಮ ಕಾಲಿಗೆ ಬೀಳ್ತಾವನೆ ನೋಡಿ ಗೈಸ್. ಹೆಂಗೆ ನಿಖಿಲ್ ಅವರೇ ಮಾಡಿರೋದು. ಅಲ್ಲಿ ಅಲ್ಲಿ ಅವ್ನು ಬಂದ್ರೆ ಇರಲ್ಲ, ಇವನು ಓಡ್ ಬಂದ್ಬಿಡೋದು ನೋಡಿ. ಗುಂಡ ಮಾತಾಡ್ತಾನೆ, ಆದ್ರೆ ಯಾರಿಗೂ ಅರ್ಥ ಆಗಲ್ಲ. ಈಗ ಅವ್ನ ಜೊತೆ ಆಟ ಆಡ್ಬೇಕು ಅಂತ. ಹಾ, ಇವಾಗ ನಾವು ಹೊರಟಿದ್ದೇವೆ. ನಮ್ಮ ಜೊತೆ ಮುತ್ತಣ್ಣ ಕೂಡ ಬರ್ತಾ ಇದ್ದಾರೆ. ನಾನು, ಮುತ್ತಣ್ಣ ಹಾಗೂ ನಿಖಿಲ್ ಅವರು. ಸೊ ಇನ್ಯಾರು ಬರ್ತಾ ಇಲ್ಲ. ನಿಶಾ ಕಾಲೇಜಿಗೆ ಹೋದ್ಲು. ಆಮೇಲೆ ಪಾಪ ಗುಂಡಂಗ್ ದೀಪಾವಳಿ ಟೈಮಲ್ಲಿ ಎದುರಿಸಿ ಪಟಾಕಿ ಹೊಡೆದು ಎದುರಿಸಿ ಇಟ್ಟವ್ರೆ. ಇವಾಗ ನಾವು ಮದ್ದೂರ್ಗೆ ಹೋಗ್ತಾ ಇರೋದು. ಅಲ್ಲಿ ನಮ್ಮ ಮನೆ ದೇವರಿದೆ, ಅಂದರೆ ವೈದ್ಯನಾಥೇಶ್ವರ ಕೂಡ ಹೋಗ್ಬೋದೋ ಚಾನ್ಸ್ ಇದೆ. ಬಟ್ ಫಸ್ಟ್ ಪ್ರಿಫರೆನ್ಸು ಇವ್ರದ್ದು ಏನೋ ದೇವರು ಮಂಚಮ್ಮ ಹೋಗೇ ಇಲ್ವಂತ ಇವ್ರೂ ಕೂಡ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡೋಣ, ಅಲ್ಲಿ ಮುಗಿಸ್ಕೊಂಡು ಏನಾದರೂ ಸಾಧ್ಯವಾದರೆ ನಮ್ಮ ಮನೆಗೆ ಹೋಗೋಣ ಆ್ಯಂಡ್ ಪೂಜಾವ್ರ ಮನೆಗೆ ಹೋಗೋಣ. ಇಲ್ಲ ಅಂತಂದರೆ ದೇವಸ್ಥಾನ ಮುಗಿಸ್ಕೊಂಡು ಡೈರೆಕ್ಟ್ ಹೀಗೆ ವಾಪಸ್ ಬರಬೇಕು. ನೋಡಬೇಕು ಹೆಂಗಾಗುತ್ತೆ ಹಂಗೆ ಮಾಡೋಣ. ಲೆಟ್ಸ್ ಗೋ. ಈ ವಿಂಡೋ ಕೆಳಗೆ ಇಳಿತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಇಳಿಸಿ ಆಯ್ತಾ ಇಲ್ಲ. ಬ್ಯಾಡ್ ಲಕ್. ಲಾಸ್ಟ್ ಟೈಮು ಹಿಂಗೆ ಆಗಿತ್ತು. ಏನೋ ಐ ಆಮ್ ಸೋ ಹ್ಯಾಪಿ ಅಂತ. ಅದಕ್ಕೆ ನಿಮ್ನ ಮುಂದೆ ಕುತ್ಕೊಳ್ಳಿ ಅಂದಿದ್ ನಾನು. ಕ್ವಿಕ್ಕಾಗಿ ಒಂದು ಸ್ಟಾಪ್ ಹಾಕ್ಬಿಟ್ಟು ಹೊಟ್ಟೆ ಫುಲ್ ಆಗ್ತಾ ಇದೆ, ಹಂಗಾಗಿ ರೋಟಿ ತಿನ್ಬಿಟ್ಟು ಹಂಗೆ ಹೋಗೋಣ ಅಂತ. ನಮ್ಮಣ್ಣ ಈಗ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಬನ್ನಿ ಅಂತ. ನೋಡ್ಬೇಕು, ಬೇಗ ತಿನ್ಕೊಂಡು ಹೋಗೋಣ. ಅಣ್ಣ ಮಂಜಮ್ಮ ದೇವಸ್ಥಾನ ಏನೈತೆ? ಎಲ್ಲ ನಮ್ನೆ ನೋಡ್ತವ್ರಲ್ಲ, ಇದಕ್ಕೆ ಹಿಂಗೆ ಹೇಳ್ತವ್ರೆ ಅಡ್ರೆಸ್ ತಾತಿರು ನೋಡಿ. ಎಲ್ಲ ನಮ್ನೆ ನೋಡ್ತವ್ರೆ. ಮುಂದ್ಗಡೆ ಬಂದ್ವಿ ಮಂಚಮ್ಮ ದೇವಸ್ಥಾನಕ್ಕೆ. ಎಲ್ಲರೂ ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ಅನ್ಸುತ್ತೆ. ಬಟ್ ಈ ಊರು ಅವ್ರು ಬಂದು ಎಲ್ಲ ಮಾತಾಡ್ಸಿದ್ರು. ಇವತ್ತೇನೋ
ಹಳ್ಳೀಲಿ ಯಾರೋ ತೀರ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ದೇವಸ್ಥಾನ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಮಂಗಳವಾರ, ಶುಕ್ರವಾರ, ಭಾನುವಾರ ಬನ್ನಿ, ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಅವಾಗ ಇನ್ನೊಂದ್ಸಲ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಬರ್ತೀನಿ. ಸೊ ಇವಾಗ ಹಂಗೇ ಕೈ ಮುಕ್ಕೊಂಡು ಈಚೆಯಿಂದನೇ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೊರಡೋಣ. ಇವಾಗ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾವು ನೆಕ್ಸ್ಟ್ ಟೈಮ್ ಬಂದಾಗ ನೀಟಾಗಿ ಪೂಜೆ ಮಾಡಿಸಿ ಒಳಗಡೆ ಹೋಗಿ ದೇವಿನ ನಾನು ನೋಡಿಲ್ಲ, ಮಂಚಮ್ಮ ದೇವರು ಹೇಗಿದೆ ಅಂತ ನಾನು ನೋಡಿಲ್ಲ. ಸೊ ಎಕ್ಸೈಟೆಡ್, ನೋಡಬೇಕು ಅಂತ ತುಂಬ ಆಸೆ ಇದೆ. ಸೊ ನೆಕ್ಸ್ಟ್ ಬಂದಾಗ ಅದನ್ನು ತೀರಿಸ್ಕೋಬೇಕು. ಹೆವಿ ಇಷ್ಟ ಅಲ್ಲ ನಿಮಗಿದು? ನಮ್ಮ ಮನೆ ದೇವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ. ಕಲ್ ಸಕ್ಕರೆ ಆಮೇಲೆ ಇದೆಲ್ಲ ಹಾಕಿದ್ದಾರೆ, ನಿಕ್ಕಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ. ನಮ್ಮ ಮನೆ ದೇವ್ರಿಗೆ ಇದೇ ಮಾಡೋದು. ಹೌದಾ? ನಾವು ನೆಕ್ಸ್ಟ್ ಬಂದಾಗ ಇದನ್ನು ಮಾಡೋಣ, ಏನಂತೀರಾ? ನೀನು ಹೋಗಿ ಇಸ್ಕೊಬರಕ. ನನಗೇನಕ್ಕೆ ನಂಗೆ ಬೇಡ, ನೀನು ಹೋಗ್ಬೇಕು ತಾನೆ ಜೊತೆಗೆ. ಇಸ್ಕೊಳ್ಳಿ, ಏನೇನೋ ಕೊಡ್ತಾವ್ರಲ್ಲ. ಅಕ್ಕ ಪಾಪ ಬನ್ನಿ ಕಾಫಿ ಕುಡ್ತೀವಿ, ಕಾಫಿ ಮಾಡ್ತೀವಿ ಅಂತ ಇದ್ರು. ಬೇಡ, ಇದಕ್ಕೆ ಅಟ್ಲೀಸ್ಟ್ ಅರ್ಶಿನ ಕುಂಕುಮ ತಗೊಳ್ಳಿ ಅಂದ್ರೆ ಅದನ್ನ ಬೇಡ ಅನ್ನೋಕ್ಕಾಗುತ್ತೆ. ಸೊ ಅವ್ರ ಮನೆ ಹಿಂದೆನೇ ಬೆಳೆದಿರೋದು ಅನ್ಸುತ್ತೆ. ಎಷ್ಟು ದೊಡ್ಡದಿದೆ ವಿಳ್ಯದೆಲೆ, ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಎಲೆ ನೋಡ್ತಾ ಇರೋದು, ಅದು ಎಷ್ಟು ಚೆನ್ನಾಗಿದೆ. ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ಆ್ಯಕ್ಚುಲಿ ನಾವು ಇವತ್ತು ಯಾಕೆ ಬಂದಿದ್ದು ಅಂತ ಅಂದರೆ, ನಂದಿದ್ದು ಕಂಕಣದ ಬಳೆ ಮತ್ತು ತಾಳಿ ಎಲ್ಲ ಪೋಣಿಸ್ಕೋಬೇಕಿತ್ತು. ಈ ಇವತ್ತು ಮಂಗಳವಾರ, ಭಾನುವಾರದಷ್ಟರಲ್ಲಿ ನಮ್ಮದು ಮದುವೆ ಆಗಿ ಇದೇನೋ 27 ದಿನ ಆಗಿಬಿಡುತ್ತೆ. ಸೊ ಕರೆಕ್ಟಾಗಿ 27 ದಿನಕ್ಕೆ ನಾವು ಇದೆಲ್ಲ ತೆಗಿಸ್ತೀವಿ. ಇದು ಬ್ಯಾಂಗಲ್ಸ್ ಮತ್ತು ತಾಳಿ ಎಲ್ಲ ಪೋಣಿಸ್ಬೇಕಿತ್ತು. ಅಷ್ಟರಲ್ಲಿ ನಮ್ಮ ಮನೆ ದೇವ್ರುಗಳಿಗೆ ಹೋಗ್ಬಿಟ್ಟು ಬಂದುಬಿಡ್ಬೇಕು ಅಂತ ಹೇಳಿದ್ರು ಮನೇಲೆಲ್ಲ. ಸೊ ಹಂಗಾಗಿ ಟೈಮ್ ಇಲ್ವಲ್ಲ ಅಂತ ಬಂದಿದ್ದು. ಬಟ್ ಸ್ಟಿಲ್ ಆಚೆಗಡೆಯಿಂದನೇ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೊರಟಿದ್ದೀವಿ. ಇಲ್ಲೊಂದು ಕಲ್ಯಾಣಿ ಇದೆ, ಸಕ್ಕತ್ತಾಗಿದೆ. ಅಲ್ಲೊಂದು ಫೋಟೋ ತೆಗೆಸ್ಕೋಬೇಕೀಗ. ಏನಂತೀರಾ? ಪಾಪ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್. ನಾವೀಗ ನಮ್ಮ ಮನೆ ಕ್ಯಾಸಾಪುರಕ್ಕೆ ಬಂದಿದ್ದೇವೆ. ಮುತ್ತಣ್ಣ ಅವ್ರ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಮುತ್ತಣ್ಣ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕಳ್ಳ. ಸೊ ನಮ್ಮಣ್ಣ ಸ್ನಾನ ಮಾಡ್ತವನೆ ಒಳಗಡೆ. 5 ನಿಮಿಷ ತೆಗಿತೀನಿ ಅಂದ. ಸೊ ವೆಯ್ಟಿಂಗ್. ಇವರು ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಸಿಗಲ್ಲ. ಅಲ್ಲಿ ಗಂಟೆ ಹೋಗ್ಬೇಡ, ಬರ. ಓಕೆ, ಹೇಗೆ ಅನಿಸ್ತಾ ಇದೆ? ಅತ್ತೆ ಮನೆ, ಮಾಮನ ಮನೆ, ಮೈದನ ಮನೆ, ಬಾಮೈದನ ಮನೆ ಬಂದ್ರು ಸರ್. ದಟ್ ಈಸ್ ಮೈ ಟವಲ್. ಆಫ್ ಮಾಡಿದ್ರು ಸಾಂಗ್ನ. ಅಬ್ಬಾ ಹೆಂಗಿದೆ ಸಿಚುವೇಶನ್ ಮನೆದು ನೋಡ್ತೀನಿ. ಇಲ್ಲಿ ನೋಡಿ, ನಾನಿಲ್ಲ ಅಂದರೆ ಗಲೀಜು. ಹೌದಾ? ಹ್ಯಾಂಪರ್ಸ್ನ ಮಾಡಿಸಿ ನಾನು ಕೆಲವೊಬ್ರಿಗೆ ಕೊಡೋಕ್ಕೆ ಆಗಿಲ್ಲ. ಇದು ಪ್ರಶಾಂತ್ ಹ್ಯಾಂಪರು. ಆಮೇಲೆ ಇದು ಯಾರ್ದು? ಇದು ನವೀನ್ ಅಣ್ಣಂದು. ಆಮೇಲೆ ಇದು ಹರೀಶ್ ಅಣ್ಣಂದು. ಎಲ್ರಿಗೂ ಪ್ರತಿಯೊಬ್ಬರಿಗೂ ಮಾಡಿಸಿದ್ದೆ. ಕೆಲವೊಬ್ರಿಗೆ ಕೊಟ್ಟೆ, ಕೆಲವೊಬ್ರಿಗೆ ಕೊಡೋಕ್ಕೆ ಆಗಲಿಲ್ಲ. ಸೊ ಅದನ್ನು ಅಟ್ಲೀಸ್ಟ್ ನಾವೇ ಯೂಸ್ ಮಾಡ್ಕೋತೀವಿ. ಇವಾಗ ರಾಮನಗರ್ಗೆ ಹೋಗ್ಬೇಕು ಒಂದು ಸ್ವಲ್ಪ. ಸೊ ನಮ್ಮ ಮನೆ ದೇವರು ಇವತ್ತು ಮಂಗಳವಾರ ಅಲ್ಲ. ಸೊ ಹೆಂಗೂ ಬಂದಿದ್ದೀನಿ ಊರಿಗೆ. ಅಲ್ಲೇ ಮಸ್ತಮ್ಮ ದೇವರು, ನಮ್ಮ ತಾಯಿ ಮನೆ, ನಮ್ಮ ತಂದೆ ಮನೆ ದೇವರು. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಬಿಡೋಣ ಒಟ್ಟಿಗೆ ಅಂತ. ಸೊ ಇವಾಗ ರಾಮನಗರ್ಗೆ ಹೋಗಿ ಎಲ್ಲ ಪೂಜೆ ಐಟಮ್ಸ್ಗಳು ಎಲ್ಲ ತರಬೇಕು. ಮತ್ತು ಮಡ್ಲಕ್ಕಿ ಮತ್ತು ಸೀರೆ ಎಲ್ಲ ತಂದು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಕೊಡಬೇಕು ಗೈಸ್. ಇವಾಗ ಪೂಜೆ ಮಾಡಿಸ್ಬೇಕು 6:30ಗೆ. ಬಾಯ್. ಹೊರಡ್ತಾ ಇದೀವಿ. ನಾಳೆ ಸ್ವಲ್ಪ ಕೆಲಸ ಇದೆ, 2-3 ಕೆಲಸ ಇದೆ. ಸೊ ಹಂಗಾಗಿ ಹೋಗ್ತಾ ಇದೀವಿ. ಬಾಯ್ ನಿತಿ. ನನ್ನ ಬ್ಲಾಗಲ್ಲಿ ಬಂದೇ ಇಲ್ಲ. ಮದ್ವೆಗಿನ ಮುಂಚೆನೆ ಲಾಸ್ಟ್ ಬೋಡಿ ಆಗ್ಬಿಟ್ಟವನೆ. ಬೋಡಿ ಬಾಸ್ ಸೂಪರ್.
ಓಕೆ ಬಾಯ್ ಮುಖ ಎಲ್ಲ ವೈಟ್ ತೊಟಿ ಮಾತ್ರ ಪಿಂಕ್. ಬಾಯ್. ಬಾಯ್ ಇದ್ಬಿಟ್ಟು ಹೋಗೋದಿತ್ತು. ನಮ್ಮಮ್ಮ ಬೆಂಗಳೂರಲ್ಲಿ ಇದ್ದಾರೆ, ನಮ್ಮಮ್ಮ ಇಲ್ಲ. ಓಕೆ ಬಾಯ್. ಹುಷಾರಾಗಿ ಮಲ್ಕೊಳ್ಳಿ. ಮೈಸೂರಿಗೆ ತಲುಪಬೇಕು. ಜಾನಕ್ಕೆ ಹೋಗಿ. ಓಕೆ ಹ್ಯಾಪಿ ಜರ್ನಿ. ಓಕೆ ಗುಡ್ ನೈಟ್. ಬಾಯ್ ಟೇಕ್ ಕೇರ್. ಬಾಯ್. ಬಾಯ್ 100 ಒಳಗಡೆ ಹಾ ಲೆಟ್ಸ್ ಗೋ. ಕೇಸ್ ಹಾಕ್ತೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ನಾಟಕ ಸ್ನೇಹಿತ ಬ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೆ ಮದನ್ ಗೌಡ ಯೂಟ್ಯೂಬ್ ಚಾನಲ್, ಹಾಗೆ ನಮ್ಮ ಅಕ್ಕನನ್ನು ಸಪೋರ್ಟ್ ಮಾಡಿ ಅಷ್ಟೇ ಗೈಸ್. ಬಾಯ್ ಗೈಸ್.